ಏನು ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ನಿರ್ಣಯಿತ ಬರ್ತಕ್ಕಂತಹ ದರಗಳನ್ನ ಏರಿಕೆ ಮಾಡ್ತಾ ಇರೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಚಾಲಕರ ವರ್ಗಕ್ಕೆ ಮತ್ತು ಜನಸಾಮಾನ್ಯರು ಬದುಕೋದೇ ತೀರಾ ಸಂಕಷ್ಟ ಆಗ್ತಾ ಇದೆ. ಜೊತೆಗೆ ನಮ್ಮ ಚಾಲಕರ ವರ್ಗಕ್ಕೆ ಸಂಬಂಧಿಸಿದಂತೆ ಏನು LPG, CNG, ಡೀಸೆಲ್, ಪೆಟ್ರೋಲ್ ಅಂತಹ ಇಂಧನಗಳ ದರವು ಕೂಡ ಏರಿಕೆ ಆಗ್ತಾ ಇರೋದು ಚಾಲಕರುಗಳು ದಿನನಿತ್ಯ ಸಂಕಷ್ಟದಿಂದ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಆದ್ರೆ ಆಟೋ ಮೀಟರ್ ದರ ಜೊತೆಗೆ ಏನು ಟ್ಯಾಕ್ಸಿ ಚಾಲಕರಿಗೆ ಸಂಬಂಧಿಸಿದಂತೆ NCT 100ಗೆ ಸರ್ಕಾರ ಆದೇಶ ಹೊರಡಿಸಿದೆ. ಆ ಆದೇಶ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಗ್ರಿಗೇಟ್ ಸಂಸ್ಥೆಗಳು ಜಾರಿ ಮಾಡಿಲ್ಲ. ಅವ್ರು ಇಷ್ಟ ಬಂದಿರೋ ದರಗಳನ್ನ ನೀಡ್ತಾ ಇದ್ದಾರೆ. ಕ್ಯಾಬ್ ಚಾಲಕರುಗಳು 8 ರಿಂದ 10 ಲಕ್ಷಗಳನ್ನ ಬಂಡವಾಳ ಹಾಕಿ ಕಿಲೋಮೀಟರ್ಗೆ 16 ರೂಪಾಯಿ 18 ರೂಪಾಯಿ ರೀತಿ ದುಡಿಮೆ ಮಾಡುವಂತಹ ಪರಿಸ್ಥಿತಿ ಇದಾಗಿದೆ. ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಭಯವಿಲ್ಲದಲೇ ಸರ್ಕಾರದ ಭಯವಿಲ್ಲ, ಜೊತೆಗೆ ಅಧಿಕಾರಿಗಳ ಭಯವಿಲ್ಲದೆ ರಾಜಾರೋಷವಾಗಿ ಈ ದರಗಳನ್ನ ನೀಡೋದ್ರ ಮುಖಾಂತರ ಚಾಲಕರ ವರ್ಗಗಳಿಗೆ ಅತಿ ಹೆಚ್ಚು ತೊಂದರೆಗಳನ್ನ ನೀಡುತ್ತಾರೆ. ಬ್ರಿಗೇಡ್ ಸಂಸ್ಥೆಗಳಿಂದಾಗಿ ಇವತ್ತಿನವರೆಗೂ ಯಾವುದೇ ರೀತಿ ಕ್ರಮಗಳನ್ನ ಖರೀದಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡೀಸೆಲ್ ದರ ಮತ್ತೆ ಪೆಟ್ರೋಲ್ ದರ ಮತ್ತೆ CNG, LPG ಅಂತಹ ಇಂಧನಗಳ ದರ ಏರಿಕೆ ಆಗಿದೆ. ಚಾಲಕರುಗಳು ತೀರಾ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ. ಅದ್ರ ಜೊತೆಗೆ ಗ್ರಾಹಕರುಗಳ ಜೊತೆಗೆ ಪ್ರತಿನಿತ್ಯ ವಾಗ್ವಾದಕ್ಕೆ ಇಳಿಬೇಕಾದಂತ ಪರಿಸ್ಥಿತಿ. ಹಾಗಾಗಿ ಏನು ರಾಜ್ಯ ಸರ್ಕಾರ ಲೋನ್ಸಿಗೆ 1 ರೇಟ್ ಅನ್ನೋ ಒಂದು ದರದ ಒಂದು ಆದೇಶವನ್ನ ಹೊರಡಿಸಿತ್ತು. ಅದನ್ನ ಈ ಕೂಡಲೇ ಅಗ್ರಿಗೇಟ್ ಸಂಸ್ಥೆಗಳಿಗೆ ಒಂದು ಕಟ್ಟುನಿಟ್ಟಿನ ನಿರ್ಧಾರವಾಗಿ ತಿಳಿಸಬೇಕಾಗ್ತದೆ. ಒಂದು ವೇಳೆ ಆ ದರವನ್ನ ನೀಡದಿರತಕ್ಕಂತಹ ಅಗ್ರಿಗೇಟ್ ಸಂಸ್ಥೆಗಳಿರುವಂತಾಗಿ ಕ್ರಮನ ಜರುಗಿಸಬೇಕು. ಜೊತೆಗೆ ಏನು ಆಟೋ ಚಾಲಕರಿಗೆ ಸಂಬಂಧಪಟ್ಟಿಸಿದಂತೆ DC-ಗಳಿಗೆ ಏನು ಆಟೋ ಮೀಟರ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ವಿ. ಅದ್ರ ವಿಚಾರವಾಗಿ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡದಲೇ ಇರೋದ್ರಿಂದ ಮತ್ತೊಮ್ಮೆ ಮಾನ್ಯ DC ಅವರನ್ನ ಭೇಟಿ ಮಾಡ್ತೇವೆ. ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸದಲ್ಲೇ ಹೋದ್ರೆ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ಬೆಂಗಳೂರು ಬಂದ್ಗೆ ಕರೆಯನ್ನ ನೀಡ್ತೀವಿ ಅಂತ ಈ ಮೂಲಕ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ನೀಡ್ತೇವೆ. ಧನ್ಯವಾದ.